ನಮಸ್ಕಾರ ವೀಕ್ಷಕರೇ, ಏನ್ ಮ್ಯಾಚ್ ಅದು, ಏನ್ ಬ್ಯಾಟಿಂಗ್, ಏನ್ ಬೌಲಿಂಗ್ ಆರ್ ಸಿ ಬಿ ಅವ್ರದ್ದು. ಅಬ್ಬಾ ನೋಡಕ್ಕೆ ಕಣ್ಣು ಸಾಲದು. ಧರ್ಮಶಾಲಾ ಸ್ಟೇಡಿಯಂ ಅಲ್ಲಿ ನಡೆದಿದ್ದು ಆರ್ ಸಿ ಬಿ ವರ್ಸಸ್ ಜಿ ಟಿ ಕ್ವಾಲಿಫೈಯರ್ ಮ್ಯಾಚ್ ಅಲ್ಲಾಗುರು, ಪ್ಯೂರ್ ಪಕ್ಕಾ ಮಾಸ್ ಕಮರ್ಷಿಯಲ್ ಸಿನಿಮಾ. ಆರ್ ಸಿ ಬಿ ಫ್ಯಾನ್ಸ್ಗಂತೂ ಇವತ್ತು ನಿದ್ದೆ ಬರೋದು ಪಕ್ಕಾ ಡೌಟು. ಮೊದಲು ಬ್ಯಾಟಿಂಗ್ಗೆ ಬಂದ ಆರ್ ಸಿ ಬಿ ಸ್ಟಾರ್ಟಿಂಗ್ ಅಲ್ಲಿ ಲಿಟಲ್ ಪ್ರೆಷರ್ ಅಲ್ಲಿ ಇದ್ರು. ಸ್ಟಾರ್ಟ್ಲಿ ಬೆಂಕಿ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಕಿಂಗ್ ಆಸ್ ಆಲ್ವೇಸ್ ಪವರ್ ಪ್ಲೇಲಿ ತಮ್ಮ ಕೆಲಸನ ಮಾಡಿದ್ರು. ನಂತರ ಬಂದ ಪಡಿಕ್ಕಲ್ ಕೂಡ ಬೆಂಕಿ ಆಟ ಆಡಿದ್ರು. ಆಮೇಲೆ ಕಂಟಿನ್ಯೂ ಆಗಿ 2 ವಿಕೆಟ್ ಬಿದ್ಮೇಲೆ ಸ್ವಲ್ಪ ರನ್ಸ್ ಕಮ್ಮಿ ಆಯ್ತು. ಬಟ್ ಆಮೇಲೆ ಸ್ಟಾರ್ಟ್ ಆಯ್ತು ನೋಡಿ ಒನ್ ಮ್ಯಾನ್ ಶೋ. ನಮ್ಮ ಕ್ಯಾಪ್ಟನ್ ರಜತ್ ಪಟಿದಾರ್, ಅಬ್ಬಬ್ಬಾ ಏನ್ ಬ್ಯಾಟಿಂಗ್ ಇರೋದು, ಏನ್ ಬ್ಯಾಟಿಂಗ್ ಆಡಿದ್ರು, ಏನ್ ಶಾಟ್ಸು, ಅಬ್ಬಬ್ಬಬ್ಬಾ. 33 ಬಾಲಲ್ಲಿ 93 ರನ್ಸ್ ಚೆಚ್ಚಿದ್ರು. ಸ್ಟ್ರೈಕ್ ರೇಟ್ ಆಲ್ಮೋಸ್ಟ್ 282, 9 ಸಿಕ್ಸು, 5 ಬೌಂಡ್ರಿ, ಒಂದೇ ಒಂದು ಡಾಟ್ ಬಾಲು, ಅದು ಕೂಡ ಲೆಗ್ ಬೈಸು. ಜಿ ಟಿ ಬೌಲರ್ಸು ಲಿಟ್ರಲಿ ಪತ್ರಗುಟ್ಟು ಹೋಗ್ಬಿಟ್ರು ಹೆಂಗ್ ಬೌಲ್ ಮಾಡೋದು ಅಂತ. ಪರ್ಟಿಕ್ಯುಲರ್ಲಿ ಮಿಡ್ ಓವರ್ಸ್ ಅಲ್ಲಿ ಪಟ್ಟಿದಾರ್ ಅಟ್ಯಾಕ್ ನೋಡಿದ್ರ, ಲಾಂಗ್ ಆನ್ ಅಲ್ಲೂ 6, ಎಕ್ಸ್ಟ್ರಾ ಕವರ್ಲು 6, ಫುಲ್ ಶಾಟ್ ಅಲ್ಲೂ 6. ಈ ಇನ್ನಿಂಗ್ಸ್ IPL ಪ್ಲೇ ಆಫ್ ಹಿಸ್ಟ್ರಿಲಿ ಅಜರಾಮರಾಗಿ ಉಳಿಯೋದಂತೂ ಗ್ಯಾರಂಟಿ. ಎಸ್ಪೆಷಲಿ ಡೆತ್ ಓವರ್ಸ್ ಅಲ್ಲಿ ಟೋಟಲ್ ಮಾಸ್ ಕ್ಲೈಮ್ಯಾಕ್ಸ್ ಅಂತ ಹೇಳ್ಬೋದು ನೋಡಿ. ಕೃನಾಲ್ ಮತ್ತೆ ಜಿತೇಶ್ ಕೂಡ ಬೆಂಕಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಇವತ್ತಿನ ಮ್ಯಾಚ್ ನ ಬಿಗ್ಗೆಸ್ಟ್ ಹೀರೋ ಅಂದ್ರೆ ಅದು ಕ್ಯಾಪ್ಟನ್ ರಜತ್ ಪಟಿದಾರ್. ಪ್ರೆಷರ್ ಸಿಚುವೇಶನ್ ಅಲ್ಲಿ ಬಂದು ಈ ಲೆವೆಲ್ ಇನ್ನಿಂಗ್ಸ್ ಆಡೋದು ಅಂದ್ರೆ ಅಷ್ಟು ಈಸಿ ಅಲ್ಲ ಗುರು. ಫೈನಲಿ ಆರ್ ಸಿ ಬಿ ತನ್ನ ಮೊದಲ ಇನ್ನಿಂಗ್ಸ್ ಅಲ್ಲಿ 255 ರನ್ಗಳ ಬಿಗ್ ಟಾರ್ಗೆಟ್ ನ ಸೆಟ್ ಮಾಡಿತು. ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಜಿ ಟಿ ಅವರು ಚೇಸ್ ಸ್ಟಾರ್ಟ್ ಮಾಡಿದ್ರು. ಇನಿಷಿಯಲಿ ಓಕೆ ಸ್ಟಾರ್ಟ್ ಆಯ್ತು. ಆಲ್ರೆಡಿ ಬೆಟ್ಟದಷ್ಟು ರನ್ಸ್ ಕಣ್ಣು ಮುಂದೆ ಇದ್ದಿದ್ಕೋ ಏನೋ ಗೊತ್ತಿಲ್ಲ, ಜಿ ಟಿ ಬ್ಯಾಟ್ಸ್ಮನ್ಗಳು ಒಬ್ಬರಾದ್ಮೇಲೆ ಒಬ್ರು ಔಟ್ ಆಗ್ತಾನೆ ಹೋದ್ರು. ರಿಕ್ವೈರ್ಡ್ ರನ್ ರೇಟು ಕಂಟಿನ್ಯೂಸ್ಲಿ ಇನ್ಕ್ರೀಸ್ ಆಯ್ತಾನೆ ಇತ್ತು. ಆರ್ ಸಿ ಬಿ ಬೌಲಿಂಗ್ ಅಟ್ಯಾಕ್ಗೆ ಜಿ ಟಿ ಬ್ಯಾಟ್ಸ್ಮನ್ಸ್ ಹತ್ರ ಉತ್ತರನೇ ಇರಲಿಲ್ಲ. ಲಿಟ್ರಲಿ ಅದು ಆರ್ ಸಿ ಬಿ ಬೌಲಿಂಗ್ ಲೈನಪ್ ತರ ಕಾಣ್ತಾ ಇರಲಿಲ್ಲ, ಯಾವುದೋ ಇಂಟರ್ನ್ಯಾಷನಲ್ ಟೀಮ್ ತರ ಇತ್ತು. ಏಜಲ್ವುಡ್, ಡಫಿ, ಭುವನೇಶ್ವರ್ ಕುಮಾರ್, ರಸಿಕ್, ಕೃನಾಲ್ ಎಲ್ಲರೂ ಬೆಂಕಿ ಬೌಲಿಂಗ್ ಮಾಡಿದ್ರು. ಈ ಫಾರ್ಮ್ ಹಿಂಗೆ ಕಂಟಿನ್ಯೂ ಆದರೆ ಈ ಸಲ ಮತ್ತೆ ಕಪ್ ನಮ್ಮದೇ ಆಗ್ಬೋದು. ಅಂಡ್ ಫೈನಲಿ ಮ್ಯಾಚ್ ಕಂಪ್ಲೀಟ್ ಆಯಿತು. ಆರ್ ಸಿ ಬಿ ಅವರು 92 ರನ್ಗಳ ಅಂತರದಿಂದ ಭರ್ಜರಿ ಗೆಲುವನ್ನ ಸಾಧಿಸಿದ್ರು. ಸತತ 2ನೇ ಬಾರಿಗೆ ಆರ್ ಸಿ ಬಿ ಫೈನಲ್ಗೆ ಎಂಟ್ರಿ ಕೊಟ್ಟಾಯ್ತು. ಈ ಸಲನೂ ಮತ್ತೆ ಕಪ್ ಆರ್ ಸಿ ಬಿ ಪಾಲಾಗುತ್ತಾ? ಸತತ 2ನೇ ಬಾರಿ ಗೆದ್ದು ಆರ್ ಸಿ ಬಿ ಇತಿಹಾಸ ಬರೆಯುತ್ತಾ? ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.